ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲ್ಕಣಿ. ಇವತ್ತು ಯಾರದ್ದೇ ನೀವು ಇನ್ಸ್ಟಾಗ್ರಾಮ್ ಸ್ಟೇಟಸ್ ನೋಡಿ, ಫೇಸ್ಬುಕ್ ಸ್ಟೇಟಸ್ ನೋಡಿ, ವಾಟ್ಸ್ಆಪ್ ಸ್ಟೇಟಸ್ ನೋಡಿ, ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರಾಲ್ ಮಾಡ್ತಾ ಹೋದ್ರೂ ಕೂಡ ಸೌಜನ್ಯ ಕೇಸ್ ವಿಚಾರವಾಗಿ ನ್ಯಾಯ ಯಾವಾಗ ಸಿಗುತ್ತೆ ಅನ್ನುವಂತ ಆಕ್ರೋಶ ಭುಗಿಲೇಳ್ತಾ ಇದೆ. ಆಕ್ರೋಶ ಭುಗಿಲೇಳಲು ಕೂಡ ಕಾರಣ ಇದೆ. ಅದುವೇ ಸಮೀರ್ ಅವರು ಮಾಡಿರುವಂತಹ ಆ ಒಂದು ವಿಡಿಯೋ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದೆ. ನೋಡಿ, ಅವರು ವಿಡಿಯೋ ಹಾಕಿ ಇವತ್ತಿಗೆ 5 ದಿನ ಕಂಪ್ಲೀಟ್ ಆಗಿದೆ. 5 ದಿನದಲ್ಲಿ 9 ಮಿಲಿಯನ್ ಅಂತಂದ್ರೆ ಇಲ್ಲಿವರೆಗೂ ನಾನು ಅಪ್ಡೇಟ್ ಕೊಡ್ತಾ ಇರೋದು 9 ಮಿಲಿಯನ್ ವ್ಯೂಸ್ ಅನ್ನ ಕಂಡಿದೆ ಅಂತಂದ್ರೆ ಇದು ಯೂಟ್ಯೂಬ್ ನಲ್ಲೇ ರೆಕಾರ್ಡ್ ಬ್ರೇಕ್ ವಿಡಿಯೋ ಅಂತಂದ್ರೂ ಕೂಡ ತಪ್ಪಾಗಂಗಿಲ್ಲ. ಹೊಟ್ಟೆ ಕಿಚ್ಚಿಲ್ಲ ಅಷ್ಟೊಂದು ವ್ಯೂಸ್ ಪಡೆದ್ರಲ್ಲ ಅಂತ ಹೇಳಿ, ಬಟ್ ಖುಷಿ ಇದೆ. ಯಾಕಂತಂದ್ರೆ ಅವರು ಸಾದಾ ಸೀದಾ ಅಂತಿಂತ ವಿಡಿಯೋಗಳನ್ನ ಮಾಡಿ ಹಾಕಿಲ್ಲ. ಯಾರಿಗೂ ಕೂಡ ತಿಳಿಯದೇ ಇರುವಂತಹ ಕಗ್ಗಂಟಾಗಿರುವಂತಹ ವಿಚಾರ ಸೌಜನ್ಯ ಕೇಸ್. 39 ನಿಮಿಷಗಳ ಆ ಒಂದು ವಿಡಿಯೋದಲ್ಲಿ ಈ ಸೌಜನ್ಯ ಪ್ರಕರಣದಲ್ಲಿ ಏನೇನೆಲ್ಲ ನಡೆದು ಹೋಯ್ತು ಅಂತಂದ್ರೆ, ಆಕೆನ ಯಾವ ರೀತಿಯಾಗಿ ಆಕೆ ಮೇಲೆ ದೌರ್ಜನ್ಯವನ್ನ ಮಾಡಿದ್ರು, ಮತ್ತೆ ಆಕೆಗೆ ಎಷ್ಟೆಲ್ಲ ಹಿಂಸೆಗಳನ್ನ ಕೊಟ್ರು, ಆಕೆಯ ಮರ್ಮಾಂಗದಲ್ಲಿ 6 ಇಂಚು ಆಕೆಯ ಮರ್ಮಾಂಗಕ್ಕೆ 6 ಇಂಚು ಮಣ್ಣನ್ನ ಹಾಕಿ ಈ ಒಂದು ಕೇಸ್ ನಾಶ ಆಗ್ಬಿಡ್ಬೇಕು ಅಂತಂದ್ರೆ ಸಾಕ್ಷಿಗಳೇ ಸಿಗದಂತೆ ಈ ಕೇಸ್ ಮಣ್ಣು ಮುಚ್ಕೊಂಡು ಹೋಗ್ಬಿಡ್ಬೇಕು ಅಂತ ಹೇಳಿ ಆಕೆಯ ಮರ್ಮಾಂಗಕ್ಕೂ ಮಣ್ಣು ಹಾಕಿ, ಈ ಕೇಸ್ ನಲ್ಲಿರುವಂತ ಸಾಕ್ಷಿಗಳಿಗೂ ಕೂಡ ಮಣ್ಣು ಹಾಕಿ, ಈಗ ಈ ಕೇಸ್ ಎಷ್ಟೇ ಜೀವಂತವನ್ನ ಈ ಕೇಸ್ ಎಷ್ಟೇ ಜೀವಿಸ್ತಾ ಇದ್ರು ಸಹಿತ ಈ ಕೇಸ್ಗೆ ಈಗ ತಾರ್ಕಿಕ ಅಂತ್ಯ ಸಿಗಬೇಕು ಅಂತಂದ್ರೆ ಸಾಕ್ಷಿಗಳಿಲ್ಲ. ಸಾಕ್ಷಿಗಳನ್ನೆಲ್ಲ ನಾಶ ಮಾಡಿ ಕೈ ಬಿಟ್ಟಿದ್ದಾರೆ. ಸೊ ಹೀಗಾಗಿ ಈಗ ಈ ಒಂದು ನ್ಯಾಯ ಸಿಗಬೇಕು ಅನ್ನೋ ಈ ಒಂದು ಹೋರಾಟ ಇದೆಯಲ್ಲ, ಸೊ ಇದು 12 ವರ್ಷಗಳಿಂದ ಇದು ಹಿಂಗೆ ನಡೀತಾನೆ ಬಂದಿದೆ. ಆದ್ರೆ ಇದಕ್ಕೊಂದು ಕ್ಲಿಯರ್ ಪಿಕ್ಚರ್ ಯಾರಿಗೂ ಕೂಡ ಸಿಕ್ಕಿರ್ಲಿಲ್ಲ. ಆದ್ರೆ ಪಾಪ ಜನರಿಗೆ ಎಲ್ಲಿ ಗೊತ್ತಿತ್ತು ಈ ಕೇಸ್ ನ ರಿಯಲ್ ಆರೋಪಿ ಬೇರೆ ಯಾರೋ ಇದಾರೆ, ಪೊಲೀಸ್ ಅವರೇ ಈ ಕೇಸ್ ನ ಮಿಸ್ಲೀಡ್ ಮಾಡೋದಕ್ಕೆ ಸುಮ್ನೆ ಸಂತೋಷ್ನ ಅರೆಸ್ಟ್ ಮಾಡಿದ್ದಾರೆ ಅಂತ. ಪೊಲೀಸ್ ಅವರು ಈ ಕೇಸ್ ಅಲ್ಲಿ ಕರಪ್ಟ್ ಆಗಿದ್ದಾರೆ, ಪೊಲೀಸ್ ಅವರೇ ಸತ್ಯ ಮುಚ್ಚಿಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಹಾಗಾಗಿ ಈ ಕೇಸ್ ನ ಇನ್ಮುಂದೆ ಪೊಲೀಸ್ ಅವರಲ್ಲದೆ ಸಿಬಿಐ ಅವರು ಇನ್ವೆಸ್ಟಿಗೇಷನ್ ಮಾಡಬೇಕು, ಈ ಕೇಸ್ ನ ಸಿಬಿಐ ಒಪ್ಸಿ ಅಂತ ಅಗೇನ್ ಪ್ರೊಟೆಸ್ಟ್ ಗಳು ಸ್ಟಾರ್ಟ್ ಆಗ್ತವೆ. ಸೌಜನ್ಯ ಕೇಸ್ ಒಂದೇ ಅಲ್ಲ, ನಾರಾಯಣ ಹಾಗೂ ಯಮುನಾ ಕೇಸಲ್ಲೂ, ವೇದವಲ್ಲಿ ಕೇಸಲ್ಲೂ, ಆ ಬ್ಯಾಂಕ್ ಮ್ಯಾನೇಜರ್ ನ ಕೇಸಲ್ಲೂ ಹಾಗೂ ಪದ್ಮಲತಾ ಕೇಸಲ್ಲೂ ಸೀದಾ ಡೈರೆಕ್ಟ್ ಡೌಟ್ ಬರೋದೆ ಊರಿನ ಗೌಡ್ರ ಮೇಲೆ. ಯಾರಾಕೆ ಸೌಜನ್ಯ, ಮತ್ತೆ ಅವ್ರ ಊರ್ ಯಾವುದು, ಹೇಗೆಲ್ಲ ನಡೀತು, ಆಕೆ ಒಂದು ಜೀವನದಲ್ಲಿ ಇಂತಹ ದುರಂತ ನಡೀತಲ್ಲ ಅಂತಂದ್ರೆ ಗ್ಯಾಂಗ್ ರೇಪ್ ಆಗಿರ್ಬೋದು, ಅದರ ಜೊತೆಗೆ ಆಕೆಗೆ ಕೊಟ್ಟಿರುವಂತ ಆ ಹಿಂಸೆ ಆಗಿರ್ಬೋದು. ಸೊ ಇದೆಲ್ಲವೂ ಕೂಡ ಅಷ್ಟೊಂದು ಜನಗಳಿಗೆ ಗೊತ್ತಿರ್ಲಿಲ್ಲ, ಕ್ಲಿಯರ್ ಪಿಕ್ಚರ್ ಗೊತ್ತಿರ್ಲಿಲ್ಲ. ಹಾಗಂತೆ ಹೀಗಂತೆ ಹೀಗಾಯ್ತಂತೆ, ಬಟ್ ಇದೇ ರೀತಿಯಾಗಿ ಜನಗಳಿಗೆ ಸ್ವಲ್ಪ ವಿಚಾರಗಳು ಗೊತ್ತಿತ್ತು. ಆದ್ರೆ ಸಮೀರ್, ದೂತ ಚಾನಲ್ ನ ಯೂಟ್ಯೂಬರ್ ಸಮೀರ್ ಅವ್ರು ಏನೋ ಒಂದು 39 ನಿಮಿಷಗಳ ಕಾಲ ಆ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದಾರಲ್ಲ, ವಂಡರ್ಫುಲ್. ಎಲ್ರು ಕೂಡ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಇವತ್ತು ಸೌಜನ್ಯ ಕೇಸ್ ನ ನೀಟಾಗಿ ವಿಜುವಲೈಸ್ ಮಾಡಿದ್ದಾರೆ. ಮತ್ತೆ AI ತಂತ್ರಜ್ಞಾನವನ್ನ ಬಳಸಿಕೊಂಡು ಆಕೆಯ ವಿಚಾರದಲ್ಲಿ ಏನೆಲ್ಲ ಎಡವಟ್ಟುಗಳಾದವು, ಯಾವ ರೀತಿಯಾಗಿ ಅಧಿಕಾರಿಗಳು ಗೊತ್ತಿರುವಂತ ವಿಚಾರಗಳನ್ನೆಲ್ಲ ಹೆಂಗ್ ಮುಚ್ಚಾಕ್ಬಿಟ್ರು, ಇದು ಸಾಕ್ಷಿಗಳನ್ನೆಲ್ಲ ಹೆಂಗ್ ನಾಶ ಮಾಡ್ಬಿಟ್ರು, ಪ್ರಭಾವಿಗಳ ಪ್ರಭಾವದಿಂದಾಗಿ ಆ ಒಂದು ಕೇಸ್ ಮಣ್ಣಲ್ಲಿ ಮಣ್ಣಾಗಿ ಹೋಗಿತ್ತು ಹೇಗೆ. ಸೊ ಅದೆಲ್ಲವನ್ನು ಕೂಡ ನೀಟಾಗಿ ಎಳೆಯಾಗಿ ಬಿಚ್ಚಿಡೋ ಒಂದು ಪ್ರಯತ್ನವನ್ನ ಸಮೀರ್ ಅವ್ರು ಮಾಡಿದ್ದಾರೆ. ಸೊ ನೋಡಿ, ಆ ಯುವತಿ ಮುಂಜಾನೆ ಕಾಲೇಜಿಗೆ ಹೋಗಿ ಸಾಯಂಕಾಲ ಅನ್ನೋಷ್ಟ್ರಲ್ಲಿ ಮನೆಗೆ ತಲುಪಿ, ಮನೆಗೆ ಹೋಗ್ಬೇಕು. ಅವತ್ತಿನ ದಿನ ಹೊಸ ಅಕ್ಕಿ ಅನ್ನ ಇರುತ್ತೆ, ಚೆನ್ನಾಗಿ ಊಟ ಮಾಡ್ಬೇಕು, ಮನೆ ಮಂದಿಯ ಜೊತೆ ಚೆನ್ನಾಗಿರ್ಬೇಕು ಅಂತ ಹೇಳಿ ಅವತ್ತಿನ ದಿನವನ್ನ ಆರಂಭ ಮಾಡಿರುವಂತ ಆ ಸೌಜನ್ಯಗೆ ಹೊಸ ಅಕ್ಕಿಯ ದಿನ, ಅವತ್ತಿನ ದಿನ ಅಂಥದ್ದೊಂದು ದುರಂತ ಆಕೆಗೆ ಕಾದಿತ್ತು ಅಂತಂದ್ರೆ ಯಾರು ಕೂಡ ನಂಬಕ್ಕಾಗಂಗಿಲ್ಲ. ಅರ್ಥ ಮಾಡ್ಕೊಳ್ಳಿ ಆಕೆಗೆ ಯಾವ ರೀತಿಯಾಗಿ ನಡೆಸ್ಕೊಂಡಿದ್ದಾರೆ ಅಂತಂದ್ರೆ. ಹುಡುಕಾಟ ಪ್ರಾರಂಭಿಸಿದ್ದು ವಿತಿನ್ 2 ಅವರ್ಸ್ ಒಳಗಡೆನೆ ಸೌಜನ್ಯ ಸಿಗ್ತಾಳೆ. ಆದ್ರೆ ಶವ ಆಗಿ ಆ 200-300 ಊರಿನ ಜನ ಎಲ್ಲ ಸೇರ್ಕೊಂಡು ಏನ್ ಸೌಜನ್ಯನ ಹುಡುಕ್ತಾ ಇದ್ರು, ಅದ್ರಲ್ಲಿ ಯಾರೋ ಒಬ್ರಿಗೆ ಸೌಜನ್ಯನ ಮನೆಯಿಂದ ಕೇವಲ 10 ನಿಮಿಷ ದೂರದಲ್ಲಿರುವಂತಹ ಒಂದು ಹಳ್ಳನ ದಡದಲ್ಲಿ ಸೌಜನ್ಯನ ಮೃತದೇಹ ಸಿಗುತ್ತೆ.
ಈಗ ಸತ್ತಿರುವಂತಹ ಸೌಜನ್ಯನ ಡೆಡ್ ಬಾಡಿ ಯಾವ ಒಂದು ಕಂಡೀಷನ್ ಅಲ್ಲಿ ಇತ್ತು ಅಂತ ಹೇಳ್ತೀನಿ, ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಅವಳ ಕೈಗಳನ್ನ ಅವಳದೇ ದುಪಟ್ಟ ಅಂಡ್ ID ಕಾರ್ಡ್ ಇಂದ ಮರಕ್ಕೆ ಕಟ್ಟಿರ್ತಾರೆ. ಅವಳ ಬಾಡಿ ಎಲ್ಲ ನೇಕೆಡ್ ಇರುತ್ತೆ, ಮೈ ಮೇಲೆ ಸರಿಯಾದ ಬಟ್ಟೆ ಇರಲ್ಲ, ಮೈ ಮೇಲೆ ಮಲ್ಟಿಪಲ್ ಕಟ್ ಮಾರ್ಕ್ಸ್ ಇರುತ್ತೆ, ತುಂಬಾ ಜೋರಾಗಿ ಹೊಡೆದಿರುವಂತಹ ಗಾಯಗಳು ಮೈ ಮೇಲೆ ಎದ್ದು ಕಾಣಿಸ್ತಿರ್ತವೆ. ಅವಳ ರಿಪ್ಸ್ ಎದೆ ಭಾಗದ ಮೂಳೆಗಳೆಲ್ಲ ಮುರಿದು ಹೋಗ್ಬಿಟ್ಟಿರ್ತವೆ. ಅಂಡ್ ಮೋಸ್ಟ್ ಬ್ರೂಟಲ್ ಪಾರ್ಟ್ ಈಸ್ ಅವಳ ಯೋನಿ, ಅವಳ ಏನಿತ್ತು ಅದ್ರ ಒಳಗಡೆ 6 ಇಂಚ್ ಮಣ್ಣು ತುಂಬಿರ್ತಾರೆ. ಆ ಬಾಡಿ ಕಂಡೀಷನ್ ನ ನೋಡಿದಾದ್ಮೇಲೆ ಒಂದಂತೂ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ, ಅವಳನ್ನ ಯಾರೋ ತುಂಬಾ ಫೋರ್ಸ್ಫುಲಿ ಮಾಡಿ ನಂತರ ನಿರ್ದಯವಾಗಿ ಸಾಯಿಸಿದ್ದಾರೆ ಅಂತ. ಆಕೆಯ ಮರ್ಮಾಂಗಕ್ಕೆ ಅಂತಂದ್ರೆ 6 ಇಂಚು ಮಣ್ಣು ತುಂಬಿದ್ದಾರೆ ಅಂತಂದ್ರೆ ನಿಜಕ್ಕೂ ಹೇಳ್ತೀನಿ. ಆ ಒಂದು ಅಂತಂದ್ರೆ ಸಮೀರ್ ಅವರು ವಿಡಿಯೋ ಮಾಡಿದಾರಲ್ಲ, ಸೊ ಈ ಒಂದು ಟಾಪಿಕ್ ಹೇಳುವಂತ ಸಂದರ್ಭದಲ್ಲಿ ನಿಜಕ್ಕೂ ಹೇಳ್ತೀನಿ, ಆ ನೋಡ್ತಾ ಇರುವಂತ ಯಾರೆಲ್ಲ ಆ ಒಂದು ವಿಡಿಯೋನ ನೋಡ್ತಾ ಇದ್ರಲ್ಲ, ನಿಮ್ಗೂ ಕೂಡ ಅದೇ ಒಂದು ಅನುಭವ ಆಗೇ ಆಗಿರತ್ತೆ. ಎದೆ ಜಲ್ ಅನ್ಸುತ್ತೆ. ಹಿಂಗೆಲ್ಲ ಮಾಡಿದ್ರ ಆ ಒಂದು ಯುವತಿಯ ಜೀವನದಲ್ಲಿ ಆಕೆಗೆ ಇಷ್ಟೆಲ್ಲ ಹಿಂಸೆಗಳನ್ನ ಕೊಟ್ರ, ಆಕೆಯ ಮರ್ಮಾಂಗಕ್ಕೆ 6 ಇಂಚು ಮಣ್ಣನ್ನ ತುಂಬಿರೋದು ಅಂತಂದ್ರೆ ಅತ್ಯಾಚಾರ ನಡೆದ ನಂತರ ಈಗ ಆ ಒಂದು ಒರಿಜಿನಲ್ ಸ್ವಾಬ್ ಅನ್ನ ತೆಗೆದುಕೊಂಡು ಹೋಗ್ತಾರಲ್ಲ, ಸೊ ಆಗ ಯಾರು ಆಕೆಯ ಮೇಲೆ ಅತ್ಯಾಚಾರ ಮಾಡಿದ್ರು ಅನ್ನೋದು DNA ಟೆಸ್ಟ್ ಅಲ್ಲಿ ಅಂತಂದ್ರೆ ಈ FSL ಈ ಒಂದು ಟೆಸ್ಟ್ ಅಲ್ಲಿ ಎಲ್ಲ ಗೊತ್ತಾಗುತ್ತೆ. ಸೊ ಗೊತ್ತಾಗಬಾರ್ದು ಯಾರೋ ಆಕೆ ಮೇಲೆ ಅತ್ಯಾಚಾರ ಮಾಡಿದ್ದು, ಕೊಲೆ ಮಾಡಿ ಹಿಂಗ್ ಮಾಡಿ ಹೋಗಿದ್ದು ಅನ್ನೋದು ಸುಳಿವು ಸಿಗಬಾರದು ಅಂತ ಹೇಳಿ, ಸೊ ಹಾಗಾಗಿ ಆಕೆಯ ಮರ್ಮಾಂಗಕ್ಕೆ 6 ಇಂಚು ಮಣ್ಣನ್ನ ತುಂಬಿ ಹೆಂಗಂದ್ರೆ ಹಂಗೆ ಆಕೆಯ ಜೊತೆ ವಿಕೃತಿಯನ್ನ ಮೆರೆದಿರೋದು, ಆಕೆಯ ದೇಹವನ್ನ ಹೆಂಗಂದ್ರೆ ಹಂಗೆ ಕಚ್ಚಿರೋದು, ಹೊಡೆದಿರೋದು, ಮತ್ತೆ ಆ ವೇಲಿನಿಂದ ಮರಕ್ಕೆ ಕಟ್ಟಿ ಅರೆಬರೆ ಬಟ್ಟೆ ಅಂತಂದ್ರೆ ದೇಹದ ಮೇಲೆ ಬಟ್ಟೆನೇ ಇಲ್ಲ ಸರಿಯಾಗಿ, ಅರೆಬರೆ ಬಟ್ಟೆ. ಮತ್ತೆ ಇನ್ನೊಂದು ಭೀಕರವಾದಂತ ವಿಷಯ ಏನು ಅಂತಂದ್ರೆ ಆಕೆಯ ಮರ್ಮಾಂಗದ ಮೇಲೆ ಕಲ್ಲನ್ನ ಎತ್ತಿ ಎತ್ತಿ ಬಿಸಾಕಿ ಚಚ್ಚಿರೋದು. ಸೊ ಇದೆಲ್ಲ ಕೇಳಿಸ್ಕೊಂತ ಇದ್ರೆ ನಿಜವಾಗ್ಲೂ ಹೇಳ್ತೀನಿ, ನನಗೆ ಅದಕ್ಕೆ ಆ ವಿಡಿಯೋನ ನೋಡ್ತಾ ಇರುವಂತ ಸಂದರ್ಭದಲ್ಲಿ ನಾವು ಕೂಡ ಆ ಒಂದು ಪ್ಲೇಸ್ ನಲ್ಲಿ ಇದ್ಕೊಂಡು ನೋಡಿದ್ರೆ ಅಂತಂದ್ರೆ ಎಷ್ಟೆಲ್ಲ ನೋವನ್ನ ಅನುಭವಿಸಿರ್ಬೇಡ ಆ ಒಂದು ಯುವತಿ ಅಂತ ಹೇಳಿ. ಅಂತಂದ್ರೆ ಆಕೆ ಅಂತಂದ್ರೆ ಈಗ 2012ರಲ್ಲಿ ನಡೆದಿರುವಂತ ಪ್ರಕರಣ, ಆಕೆ ಆ ಸಮಯದಲ್ಲಿ PUC ಏನೋ ಓದ್ತಾ ಇದ್ರು. ಸೊ PUC ಓದಿರುವಂತ ಸಂದರ್ಭದಲ್ಲಿ ಅವ್ರೇನು ಅಷ್ಟೇನು ದೊಡ್ಡವಳಲ್ಲ, ಎಳೆ ಹುಡುಗಿ. ಸೊ ಆಕೆ ಮೇಲೆ ಆ ರೀತಿ ವಿಕೃತಿನ ಮೆರೆದಿರುವಂತದ್ದು, ಗ್ಯಾಂಗ್ ರೇಪ್ ಆಗಿದೆ ಆಕೆ ಮೇಲೆ. ಒಬ್ರು ಯಾರೋ ಮಾಡಿದ್ರು, ಸಂತೋಷ್ ಅನ್ನೋನ ಮೇಲೆ ಬಲಿಪುಷ ಮಾಡಿ ಆತನನ್ನ 11 ವರ್ಷಗಳ ಕಾಲ ಆಕೆ ಮೇಲೆ ಗ್ಯಾಂಗ್ ರೇಪ್ ನಡೆದೋತು. ಆದ್ರೆ ಪ್ರಭಾವಿಗಳ ಒಂದು ಶ್ರೀರಕ್ಷೆಯಿಂದಾಗಿ ಆ ಕೇಸ್ ಎಷ್ಟಾಗುತ್ತೋ ಅಷ್ಟು ಮುಚ್ಚಾಕೋ ಪ್ರಯತ್ನವನ್ನೇ ಅಧಿಕಾರಿಗಳೆಲ್ಲ ಮಾಡ್ಲಿಕ್ಕೆ ಹೋದ್ರು, ಸಾಕ್ಷಿಗಳನ್ನ ನಾಶ ಮಾಡಿದ್ರು. ಮತ್ತೆ ಮುಂದೊಂದು ದಿನ ಆ ಪ್ರಕರಣ ತನಿಖೆ ಹಂತಕ್ಕೆ ಹೋಗ್ಲೇಬಾರದು, ಇಲ್ಲೇ ಮುಚ್ಚಾಕ್ಬಿಡ್ಬೇಕು ಅನ್ನೋ ಕಾರಣಕ್ಕಾಗಿ ಸ್ವಾಬ್ ರಿಪೋರ್ಟ್ ಇರುತ್ತೆ, ಅದಂತಂದ್ರೆ ಒರಿಜಿನಲ್ ಸ್ವಾಬ್ ರಿಪೋರ್ಟ್ ಇರುತ್ತೆ, ಅದನ್ನ ಬೂಸ್ಟ್ ಬರಂಗ್ ಮಾಡಿ ಹೋಗ್ಬಿಟ್ರು. ಮತ್ತೆ ಸಾಕಷ್ಟು ರೀತಿಯಾದಂತದ್ದು ಸಾಕ್ಷ್ಯಗಳಿದೆ. ಸೊ ಆ ಎಲ್ಲಾ ಸಾಕ್ಷಿಗಳನ್ನು ಕೂಡ ನೋಡಿ, CCTV ಇತ್ತು, ಆ ಫುಟೇಜ್ ಅನ್ನು ಕೂಡ ಕಲೆಕ್ಟ್ ಮಾಡಿಲ್ಲ. ಮತ್ತೆ ಅಲ್ಲಿರುವಂತಹ ಅಂತಂದ್ರೆ ಅಲ್ಲಿ ನಿಯರೆಸ್ಟ್ ಇರುವಂತಹ ಈಗ ಯಾರಾದ್ರೂ ಫೋನ್ ಕಾಲ್ಸ್ ಏನಾದ್ರು ಮಾಡಿರ್ತಾರೆ, ಮಾತಾಡಿರ್ತಾರಲ್ಲ, ಸೊ ಅದೆಲ್ಲವನ್ನು ಕೂಡ ಟ್ರೇಸ್ ಮಾಡುವ ವ್ಯವಸ್ಥೆ ಇದೆ. ಸೊ ಅದನ್ನು ಕೂಡ ಅವರು ಮಾಡಿಲ್ಲ. ಯಾಕಂತಂದ್ರೆ ಬೇಕಾಬಿಟ್ಟಿ ಆ ಪ್ರಕರಣವನ್ನ ಎಷ್ಟಾಗುತ್ತೋ ಅಷ್ಟು ಮುಚ್ಚ ಹಾಕ್ಬಿಡ್ಬೇಕು, ಮಣ್ಣಲ್ಲಿ ಮಣ್ಣ ಮಾಡ್ಬಿಡ್ಬೇಕು ಆಕೆಯ ಜೊತೆಗೆ ಅನ್ನುವಂಥದ್ದು ಇರುತ್ತಲ್ಲ. ಸೊ ಹೀಗಾಗಿ ಆ ಒಂದು ಪ್ರಕರಣಕ್ಕೆ ಎಷ್ಟಾಗುತ್ತೋ ಅಷ್ಟು ಹಾಳು ಮಾಡುವಂತಹ ಒಂದು ಕೆಲಸವೇ ನಡೀತೆ ವಿನಃ ಯಾರು ಕೂಡ ಆಕೆಯ ಜೊತೆಗೆ ನಿಲ್ಲುವಂತ ಪ್ರಯತ್ನವನ್ನ ಮಾಡ್ಲಿಲ್ಲ. ಸೊ ಹೀಗಾಗಿ 12 ವರ್ಷಗಳಿಂದಲೂ ಕೂಡ ಸೌಜನ್ಯ ಕೇಸ್ ಆಗಾಗ ಮರುಕಳಿಸ್ತಾನೆ ಇರುತ್ತೆ. ನ್ಯಾಯ ಯಾವಾಗ ಸಿಗುತ್ತೆ ಅಂತ ಹೇಳಿ ಇರ್ತಾರಲ್ಲ, ಹೆಣ್ಣು ಹೆತ್ತವ್ರಿಗೆ ಗೊತ್ತಿರುತ್ತೆ ಈ ಸಂಕಟ ಏನು ಅಂತ ಹೇಳಿ. ಹೆಣ್ಣು ಹೆತ್ತಿರುವಂತ ತಂದೆ ತಾಯಿಯ ಎದೆಯಲ್ಲಿ ನಡುಕ ಹುಟ್ಟಿಸುವಂತಹ ವಿಚಿತ್ರವಾದಂತಹ ಘಟನೆ ಸೌಜನ್ಯ ಜೀವನದಲ್ಲಿ ನಡೆದು ಹೋಯ್ತು. ಸೊ ಆ ಒಂದು ವಿಚಾರವನ್ನ ಅವರು ಎಳೆ ಎಳೆಯಾಗಿ ಬಿಚ್ಚಿಡುವ ಒಂದು ಪ್ರಯತ್ನವನ್ನ ಸಮೀರ್ ಅವ್ರು ಮಾಡಿದ್ದಾರೆ. ಅಂತಂದ್ರೆ ಇಲ್ಲಿ ಅವರು ಯಾರ ಒಂದು ಹೆಸರನ್ನು ಕೂಡ ಹೇಳಿಲ್ಲ. ಅಂತಂದ್ರೆ ಇವಾಗ ಗೊತ್ತು ಯೂಟ್ಯೂಬ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಪ್ರಭಾವಿಗಳು ಏನ್ ಮಾಡ್ತಾರೆ, ಪ್ರಭಾವವನ್ನ ಬೀರಿ ಆ ಯೂಟ್ಯೂಬ್ ನಲ್ಲಿರುವಂತಹ ವಿಡಿಯೋಗಳನ್ನು ಡಿಲೀಟ್ ಮಾಡುವಂತ ತಾಕತ್ತು ಅವ್ರಿಗಿರುತ್ತೆ, ಆ ಯೂಟ್ಯೂಬ್ ನೇ ಡಿಲೀಟ್ ಮಾಡುವಂತ ತಾಕತ್ತು ಕೂಡ ಅವ್ರಿಗಿರುತ್ತೆ. ಸೊ ಹೀಗಾಗಿ ಈಗ ಇಷ್ಟೆಲ್ಲ ಕಷ್ಟಪಟ್ಟು ಆ ಒಂದು ನೈಜತೆಯನ್ನ ಜನರ ಮುಂದೆ ಬಿಚ್ಚಿಡೋ ಒಂದು ಪ್ರಯತ್ನವನ್ನ ಸಮೀರ್ ಮಾಡಿದಾರಲ್ಲ. ಸೊ ಈಗ ಸುಮ್ನೆ ಇವ್ರೆಲ್ಲ ಹೆಸರು ಹೇಳ್ಕೊಂಡು ಕುತ್ಕೊಳ್ಳೋದಕ್ಕಿಂತ ಸುಮ್ನೆ ಈಗ ಅವರು ಒಂದೊಂದು ಕಥೆಗಳನ್ನ ಹೇಳಿದಾರೆ, ನೀವು ಅದರಲ್ಲೇ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ನಾನು ಅನ್ಕೊಂತೀನಿ. ಸೊ ಆ ಕಥೆಗಳ ಮೂಲಕ
ಅರ್ಥ ಮಾಡಿಸೋ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಸೊ ಹೀಗಾಗಿ ಈಗ ಒಳ್ಳೆ ರೀಚ್ ಅನ್ನು ಕೂಡ ಪಡೆದೋಯ್ತು. 9 ಮಿಲಿಯನ್ ವ್ಯೂಸ್ ಕೂಡ ಆಗಿದೆ, ಒಳ್ಳೆ ರೀಚ್ ಅನ್ನ ಪಡೆದಿದೆ. ಎಲ್ರು ಕೂಡ ಆ ಒಂದು ವಿಡಿಯೋನ ನೋಡಿರ್ತೀರಾ, ಒಂದು ಸಿನಿಮಾನೇ ನೋಡ್ದಂಗೆ ಒಂದು ರೀತಿ ಒಂದಷ್ಟು ಜನ ಇದನ್ನು ಟ್ರೋಲು ಮಾಡ್ತಿದ್ದಾರೆ. ಹೆಂಗಂತಂದ್ರೆ ಕಾಂತಾರದ ಸಿನಿಮಾದ ಒಂದು ಫೈನಲ್ ಕ್ಲೈಮ್ಯಾಕ್ಸ್ ಬರುತ್ತೆ ನೋಡಿ, ಸೊ ಅದನ್ನ ಇಟ್ಟು ಟ್ರೋಲ್ ಕೂಡ ಮಾಡ್ತಾ ಇದ್ದಾರೆ. ನಿಜ ಹೇಳ್ತೀನಿ, ಸಮಯ ನಮ್ಮ ಹತ್ರ ಬಂದಿದೆ ಅಂತ ಅಂದ್ಕೊಳ್ಳೋಣ. ಯಾಕಂತಂದ್ರೆ ನ್ಯಾಯ ಸಿಗಲೇಬೇಕು, ನ್ಯಾಯ ಬೇಕು ಬೇಕು ಬೇಕು. ಸೌಜನ್ಯ ಕೇಸ್ ನಲ್ಲಿ ನ್ಯಾಯ ಬೇಕು. ಮತ್ತೆ ಇನ್ನೊಂದು ವಿಚಾರ ನೀವು ಅರ್ಥ ಮಾಡ್ಕೊಳ್ಬಹುದು, ಈ ನ್ಯಾಯ ಸಿಗಬೇಕು ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಸಮೀರ್ ಅನ್ನುವಂತ ಆ ಒಬ್ಬ ಯುವಕ ಈಗ ಈ ಸೌಜನ್ಯ ಕೇಸ್ ನಲ್ಲಿ ಏನೆಲ್ಲ ನಡೆದು ಹೋಯ್ತು ಅನ್ನೋ ವಿಚಾರವನ್ನ ಜನಗಳಿಗೆ ತಿಳಿಸಬೇಕು, ಈ ಸತ್ಯವನ್ನ ಬಿಚ್ಚಿಡಬೇಕು ಅಂತ ಹೇಳಿ ಸಮೀರ್ ಈ ಒಂದು ವಿಡಿಯೋನ ಮಾಡಿದಾರಲ್ಲ. ಈಗ ಸಮೀರ್ ಧರ್ಮ, ಅವರ ತಂದೆ ತಾಯಿ, ಇದೆಲ್ಲದಕ್ಕೂ ಕೂಡ ಈಗ ಕಂಟಕ ಬರ್ತಾ ಇದೆ. ಏನಂತಂದ್ರೆ ಸಮೀರ್ ನೋಡಿ, ಹೆಸರು ಸಮೀರ್ ಅಲ್ವಾ, ಸೊ ಹಾಗಾಗಿ ಈ ಯುವಕ ಮುಸ್ಲಿಂ ಯುವಕ ಅಂತಂದ್ರೆ ಯಾರೋ ಈತನಿಗೆ ದುಡ್ಡು ಕೊಟ್ಟು ಈ ರೀತಿ ಧರ್ಮಗಳ ಮೇಲೆ ಈ ರೀತಿ ಅಪಪ್ರಚಾರ ಬರಬೇಕು ಅಂತಂದ್ರೆ, ಈಗ ಹಿಂದೂ ಧರ್ಮದ ಮೇಲೆ ಅಪಪ್ರಚಾರ ಬರಬೇಕು, ಮತ್ತೆ ಧಾರ್ಮಿಕ ಮನೋಭಾವದ ಮೇಲೆಯೂ ಕೂಡ ಅಪನಂಬಿಕೆ ಹುಟ್ಟಬೇಕು, ಮತ್ತೆ ಧರ್ಮಸ್ಥಳ ಪುಣ್ಯ ಕ್ಷೇತ್ರದ ಮೇಲೆ ಅಪನಂಬಿಕೆ ಹುಟ್ಟಬೇಕು. ಸೊ ಈ ರೀತಿಯಾಗಿ ಮಾಡಬೇಕು, ಕುಮ್ಮಕ್ಕು ಹುಟ್ಟಿಸ್ಬೇಕು ಅಂತ ಹೇಳಿ ಆತನಿಗೆ 35 ಲಕ್ಷ ಹಣವನ್ನ ಕೊಟ್ಟು ವಿಡಿಯೋನ ಮಾಡಿಸಿದ್ದಾರೆ ಅಂತಾನೂ ಕೂಡ ಆತನ ಮೇಲೆ ಈಗ ಅಪವಾದ ಬರ್ತಾ ಇದೆ. ಸದ್ಯಕ್ಕೆ ಆ ವಿಡಿಯೋನ ಮಾಡಿದ್ದಂತಹ ಸಮೀರ್ ಆ ಒಂದು ವಾಯ್ಸ್ ನಲ್ಲಿ ನಿಮ್ಗೆ ಅರ್ಥ ಆಗುತ್ತೆ, ಸತ್ಯನ ಬಿಚ್ಚಿಡಬೇಕು ಅನ್ನೋ ಒಂದು ಕ್ಲಾರಿಟಿ ಮಾತ್ರ ಆ ಹುಡುಗನಲ್ಲಿದೆ. ಸೊ ಹೀಗಾಗಿ ಆತನಿಗೆ ದುಡ್ಡಿನ ಮೋಹ, ದುಡ್ಡಿನ ಆಸೆ ಇದ್ದಿದ್ರೆ ತುಂಬಾ ಪರ್ಯಾಯ ದಾರಿಗಳು ತುಂಬಾನೇ ಇದೆ, ದುಡ್ಡಿಗಾಗಿ ಮಾಡ್ಬೇಕಾಗಿದ್ರೆ. ಬಟ್ ಆತ ಇಷ್ಟೊಂದು ನೋಡಿ, ಎಂಟಿದೆ ಬಂಟ ಅಂತಂದ್ರೂ ಕೂಡ ತಪ್ಪಾಗಂಗಿಲ್ಲ ಸಮೀರ್. ಯಾಕಂತಂದ್ರೆ ಯಾರು ಕೂಡ ಇಷ್ಟು ರಿಸ್ಕ್ ಅನ್ನ ತೆಗೆದುಕೊಳ್ಳುದಿಲ್ಲ. ಅಷ್ಟೊಂದು ರಿಸ್ಕ್ ಅನ್ನ ತೆಗೆದುಕೊಂಡು ಅದನ್ನ AI ತಂತ್ರಜ್ಞಾನವನ್ನ ಬಳಕೆ ಮಾಡ್ಕೊಂಡು ಒಂದು ರೀತಿ ಸಿನಿಮಾವನ್ನ ಎಲ್ಲರ ಕಣ್ಣು ಮುಂದೆ ತೆರೆದಿಟ್ಟಿದ್ದಾರೆ ಇವಾಗ. ಆ ರೀತಿ ಸೌಜನ್ಯ ಕೇಸ್ ನಲ್ಲಿ ಏನೇನಾಯ್ತು, ಹೆಂಗೆ ಕೇಸ್ ನ ಡೈವರ್ಟ್ ಮಾಡ್ಬಿಟ್ರು, ಮತ್ತೆ ಆ ಕೇಸ್ ನ ತಗೊಂಡು ಇನ್ನೊಬ್ಬರ ತಲೆ ಮೇಲೆ ಹಾಕಿ ಅವ್ರ ಜೀವನನ ಹೆಂಗ್ ಹಾಳು ಮಾಡ್ಬಿಟ್ರು. ಸೊ ಇದೆಲ್ಲವನ್ನು ಕೂಡ ನೀಟಾಗಿ ಹೇಳಿರುವಂತ ಸಮೀರ್ಗೆ ಈಗ ಅವರ ಧರ್ಮದ ವಿಚಾರ ಆಗಿರ್ಬೋದು, ಮತ್ತೆ ಅವರ ಫ್ಯಾಮಿಲಿಗೆ ಕಂಟಕ ತಂದಿಟ್ಟಿದ್ದಾರೆ. ಸೊ ಹೀಗಾಗಿ ಈಗ ಎಲ್ರು ಕೇಳ್ಬೋದು, ಹೌದು 35 ಲಕ್ಷ ಪಡೆದಿದ್ರೆ ಅವ್ರು ಯಾಕೆ ವಿಡಿಯೋ ಮಾಡ್ಕೊಂಡು ಕೂಡ್ತಿದ್ರು, ಏನೋ ಬೇರೆ ಇನ್ನೊಂದೇನೋ ಕೆಲಸವನ್ನ ಮಾಡ್ತಿದ್ರು. ಈ ಜನಪರ ಕೆಲಸಗಳನ್ನ ಅವರು ಮಾಡ್ಲಿಕ್ಕೆ ಮುಂದಾಗ್ತಿರ್ಲಿಲ್ಲ. ಒಂದು ವಿಚಾರ ನೀವು ಇಲ್ಲಿಂದ ಅರ್ಥ ಮಾಡ್ಕೊಳ್ಬಹುದು, 2012ರಲ್ಲಿ ನಡೆದಿರುವಂತ ಈ ಪ್ರಕರಣ ಸೊ ಇಲ್ಲಿವರೆಗೂ ಕೂಡ ಜೀವಂತವಾಗಿದೆ. ಸಾಕ್ಷಿಗಳೇ ಇಲ್ಲದಿರುವಂತ ಸಾಕ್ಷಿಗಳನ್ನೆಲ್ಲ ನುಂಗಾಕ್ಬಿಟ್ಟಿದ್ದಾರೆ, ಮಣ್ಮುಚ್ಚಿ ಕೈ ಬಿಟ್ಬಿಟ್ಟಿದ್ದಾರೆ. ಹೀಗಿದ್ರೂ ಸಹಿತ ಈ ಒಂದು ಪ್ರಕರಣಕ್ಕೆ ಎಲ್ರು ಕೂಡ ಒತ್ತಡವನ್ನ ಹಾಕ್ತಿದ್ದಾರೆ. ಹೆಂಗಾದ್ರೂ ಮಾಡಿ ಗೊತ್ತಿಲ್ಲ, ನ್ಯಾಯ ಬೇಕು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನ್ಯಾಯ ಕೇಳ್ತಾ ಇರೋರ್ಗೂ ಕೂಡ ಒಂದಷ್ಟು ಹಣೆ ಪಟ್ಟಿಯನ್ನ ಕಟ್ತಿದ್ದಾರೆ. ಏನಂತಂದ್ರೆ ವ್ಯೂಸ್ಗೋಸ್ಕರ ಇವರು ಯೂಟ್ಯೂಬ್ ನಲ್ಲಿ ವಿಡಿಯೋನ ಮಾಡಿ ಹಾಕ್ತಾರೆ ಅಂತ ಹೇಳಿ. ಬಟ್ ಈ ಸೌಜನ್ಯ ಕೇಸ್ ನಲ್ಲಿ ವಿಡಿಯೋ ಮಾಡಿ ಹಾಕ್ಬೇಕು ಅಂತಂದ್ರೆ ಅವ್ರಿಗೆ ತುಂಬಾ ಗುಂಡಿಗೆನೆ ಬೇಕು, ಧೈರ್ಯ ಬೇಕು. ನೀವು ಇದನ್ನೊಂದು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಬಟ್ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಸಾಕ್ಷಿಗಳನ್ನ ನೋಡಿ, ಪ್ರಭಾವಿಗಳ ಪ್ರಭಾವದಿಂದಾಗಿ ಈಗ ಅಮಾಯಕರ ಜೀವನವನ್ನ ಯಾವ ರೀತಿಯಾಗಿ ಬರ್ಬಾದ್ ಮಾಡಿ ಕೈ ಬಿಡ್ತಾರೆ. ಇನ್ನೊಂದು ಕಡೆಗೆ ಪ್ರಭಾವಿಗಳ ಒಂದು ಪ್ರಭಾವದಿಂದಾಗಿ ಕೇಸ್ಗಳೆಲ್ಲ ಹೆಂಗೆ ಮಣ್ಣು ಮುಚ್ಕೊಂಡ್ ಬಿಡ್ತಾವೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಸೊ ಇದೊಂದು ನೈಜ ಸಾಕ್ಷಿ. ಸೊ ಇದೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು. ಸೊ ಹೀಗಾಗಿ ಈ ಒಂದು ಕೇಸ್ ಯಾವಾಗ್ಲೂ ಕೂಡ ಎಕ್ಸಿಸ್ಟಿಂಗ್ ಅಲ್ಲೇ ಇರುತ್ತೆ. ಏನಾಯ್ತು, ಆಕೆ ಕೇಸ್ ಬಗ್ಗೆ ಏನಾಯ್ತು, ನ್ಯಾಯ ಸಿಕ್ತಾ? ಸೊ ಹೀಗಾಗಿ ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದೆ, ಏನಂತಂದ್ರೆ ಶ್ರೀ ಕ್ಷೇತ್ರ ಮಂಜುನಾಥನ ಆ ಒಂದು ಪುಣ್ಯ ಕ್ಷೇತ್ರದಲ್ಲಿ ನಡೆದಿರುವಂತ ಈ ಒಂದು ದುರಂತ ಇದೆಯಲ್ಲ, ಈ ಒಂದು ಪ್ರಕರಣ, ಮಂಜುನಾಥ ಸುಮ್ನೆ ಕೂತ್ಕೊಂಡ್ಬಿಟ್ನ, ಇದಕ್ಕೆ ಯಾವುದೇ ಒಂದು ಶಿಕ್ಷೆನ ಕೊಡ್ಲಿಲ್ಲ, ಈ ಒಂದು ಅಂತಂದ್ರೆ ಪಾಪಿಗಳಿಗೆ ರಕ್ಷಕನಾಗಿ ಕೂತ್ಕೊಂಡ್ಬಿಟ್ನ ಅಂತ ಹೇಳಿ ನಾನು ನಿನ್ನೆ ಒಂದು ಆ ವಿಡಿಯೋದಲ್ಲಿ ಹೇಳಿದ್ನಲ್ಲ. ಬಟ್ ಒಂದ್ ಸ್ವಲ್ಪ ಅನಲೈಸ್ ಮಾಡಿ ನೋಡಿದಾಗ ನಮಗ ಅನ್ಸುತ್ತೆ, ಯಾಕಂತಂದ್ರೆ ಮಂಜುನಾಥನ ಶ್ರೀರಕ್ಷೆ ಇರೋ ಕಾರಣಕ್ಕಾಗಿಯೇ ಇವತ್ತು 12 ವರ್ಷದವರೆಗೂ ಕೂಡ ಈ ಒಂದು ಕೇಸ್ ಎಕ್ಸಿಸ್ಟಿಂಗ್ ಅಲ್ಲಿ ಇದೆ. ಬಟ್ ನೋಡಿ, ಈ ಸಮೀರ್ ಅನ್ನೋ ಒಂದು ಯುವಕ ಅಷ್ಟು ಚಂದ ಅದನ್ನ ಪಿಕ್ಚರೈಸ್ ಮಾಡಿ ಆ ವಿಡಿಯೋನ ತೆರೆದಿಟ್ಟಿರುವಂತದ್ದು. ಅಂತಂದ್ರೆ ಸಿನಿಮಾ ಹೆಂಗಂತಂದ್ರೆ ಹಾರರ್ ಮಿಸ್ಟ್ರಿ ಸಿನಿಮಾ ನಾವ್ ಹೆಂಗ್ ನೋಡ್ತಿರ್ತೀವಲ್ಲ, ಸೊ ಆ ರೀತಿಯಾಗಿ ಆ ಒಂದು ಕೇಸ್ ನ ಅವರು ತೆರೆದಿಟ್ಟಿರೋ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಸೊ ಅವ್ರಿಗೆ ಅದೊಂದು ಆ ಆಲೋಚನೆ ಬರಬೇಕು ಅಂತಂದ್ರೆ ಆ ದೈವದ ಕೃಪೆನೇ ಇರಬೇಕು. ಮಂಜುನಾಥ ದೇವರೇ ಆತನಿಗೆ ಆ ತರದ ಒಂದು ಆಲೋಚನೆಯನ್ನ ಹಾಕಿ ಈ ರೀತಿಯಾಗಿ ವಿಡಿಯೋನ ಮಾಡ್ಬೇಕು ಅಂತ ಹೇಳಿ ಅವ್ರಿಗೆ ಆ ಆಲೋಚನೆಯನ್ನ ಹಾಕಿರ್ಬೋದು. ಸೊ ನಾವು ಈ ರೀತಿಯಾಗಿ ಥಿಂಕ್ ಮಾಡ್ಬೇಕಾಗತ್ತೆ. ಬಟ್ ನೋಡೋಣ, ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ, ಕೆಟ್ಟವ್ರಿಗೆ ಈಗ ಸದ್ಯಕ್ಕೆ ಅವ್ರಿಗೆ ಒಳ್ಳೇದಾಗ್ತಾ ಇರ್ಬೋದು, ಮುಂದೊಂದು ದಿನ ಕೆಟ್ಟದ್ದೇ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂತ ಅನುಮಾನ ಇಲ್ಲ. ಮುಂದೇನೇನಾಗತ್ತೆ ನೋಡೋಣ. ಒಟ್ಟಿನಲ್ಲಿ ಈಗ
ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯಕ್ಕೆ ಸೌಜನ್ಯ ಕೇಸ್ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದೆ. ಯಾವಾಗ ನ್ಯಾಯ ಸಿಗುತ್ತೆ ಅನ್ನುವಂತ ಈ ಒಂದು ಹೋರಾಟ, ಈಗ ಸಾಕ್ಷಿಗಳೇ ಇಲ್ಲದೆ ಇರುವಂತಹ ಈ ಒಂದು ಕೇಸ್ ಮುಂದೆ ಯಾವ ರೀತಿ ನ್ಯಾಯ ಸಿಗುತ್ತೆ ಅನ್ನೋದನ್ನ ನಾವು ನೋಡಿದಾಗ, ಈಗ ಸೌಜನ್ಯ ಪರವಾಗಿ ನಿಂತಿರುವಂತ ಅಂತಂದ್ರೆ ಯಾರೆಲ್ಲ ಹೋರಾಟಗಾರರಿದಾರಲ್ಲ ಅವರ ಬಳಿ ಒಂದಿಷ್ಟು ಸಾಕ್ಷಿಗಳನ್ನ ಇಟ್ಕೊಂಡು ಅವರು ಈಗ ಹೋರಾಟದಲ್ಲಿ ಅವರು ಮುಂದಾಗ್ತಾ ಇದಾರಲ್ಲ. ಸೊ ಅವ್ರೀಗ ಸುಪ್ರೀಂ ಮೊರೆ ಹೋಗುವ ಸಾಧ್ಯತೆ ಇದೆ. ಸೊ ಸುಪ್ರೀಂ ಕೋರ್ಟ್ ವರ್ಗೂ ಕೂಡ ಹೋಗಿ ನಂತರ ಅಲ್ಲಿ ಯಾವ ರೀತಿ ತಾರ್ಕಿಕ ಅಂತ್ಯ ಕಾಣುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಒಟ್ಟಿನಲ್ಲಿ ಈಗ ಕೋರ್ಟ್ ಅಲ್ಲಿರುವಂತ ನ್ಯಾಯಾಧೀಶರಿಗೂ ಕೂಡ ಅರ್ಥ ಆಗುತ್ತೆ. ಯಾಕಂತಂದ್ರೆ ಜನರ ಮನಸ್ಸಿನಲ್ಲಿ ಕೂತಿರುವಂತ ಈ ಒಂದು ವಿಷಯ, ಇದೊಂದು ಪ್ರಶ್ನೆಗೆ ಉತ್ತರ ಕೊಡಬೇಕು ಮತ್ತೆ ಅಂತ್ಯ ಕಾಣಿಸ್ಬೇಕು ಅಂತಂದ್ರೆ ಸಾಕ್ಷಿಗಳು ಬೇಕೇ ಬೇಕು. ಸಾಕ್ಷಿಗಳು ಇಲ್ಲದೆ ಅವ್ರಿಗೂ ಕೂಡ ಉತ್ತರ ಕೊಡೋದಕ್ಕಾಗೋದಿಲ್ಲ. ಸೊ ಹೀಗಾಗಿ ಇದೊಂಥರ ಬಿಡಿಸಲಾಗದಂತ ಗಂಟಾಗ್ಬಿಟ್ಟಿದೆ. ಸೊ ಇದನ್ನ ಯಾವ ರೀತಿಯಾಗಿ ಅಂತ್ಯ ಕಾಣಿಸ್ತಾನೆ ಮಂಜುನಾಥ ಅದನ್ನು ಕೂಡ ಕಾದು ನೋಡೋಣ. ಒಟ್ಟಿನಲ್ಲಿ ದೈವದ ಕೃಪಾ ಇದೆ. ಮತ್ತೆ ದೇವರಾದಂತಹ ಮಂಜುನಾಥ ನಿಂತ್ಕೊಂಡಿರೋ ಕಾರಣಕ್ಕಾಗಿಯೇ ಇವತ್ತು 13 ವರ್ಷಗಳ ಕಾಲವೂ ಕೂಡ ಈ ಒಂದು ಪ್ರಕರಣ ಆಗಾಗ ಸದ್ದು ಸುದ್ದಿ ಮಾಡ್ತಾನೆ ಇರುತ್ತೆ. ಒಟ್ಟಿನಲ್ಲಿ ಸೌಜನ್ಯ ಕೇಸ್ ಸಾಕಷ್ಟು ತಿರುವುಗಳನ್ನ ಪಡೆದುಕೊಂಡು ಬಂದಿದೆ. ಇಲ್ಲಿವರೆಗೂ ಕೂಡ ಜೀವಂತವಾಗಿಯೇ ಇದೆ. ಏನಾಗುತ್ತೆ ಏನ್ ಬಿಡುತ್ತೆ ಕಾದು ನೋಡೋಣ. ಒಟ್ಟಿನಲ್ಲಿ ಈಗ ಜೀವಂತ ಸಾಕ್ಷಿ ಅಂತಂದ್ರೆ ಅವರ ಮಾವನೇ ಇದ್ದಾರೆ. ಬಟ್ ಆ ಸಾಕ್ಷಿ ಯಾವ ರೀತಿಯಾಗಿ ಈ ಒಂದು ಪ್ರಕರಣಕ್ಕೆ ಸಾಥ್ ಕೊಡುತ್ತೆ, ಸೊ ಇದೆಲ್ಲವನ್ನು ಕೂಡ ಕಾದ್ ನೋಡೋಣ. ಒಟ್ಟಿನಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸೌಜನ್ಯ ಕುರಿತಾದಂತಹ ಹಲವು ವಿಡಿಯೋಗಳನ್ನ ನಾವು ಕೂಡ ಇನ್ ಮುಂದೆ ಮಾಡ್ತಾ ಹೋಗ್ತೀವಿ. ಅವರ ಪರವಾಗಿ ನಾವು ಕೂಡ ನಿಲ್ತೀವಿ. ನಾವು ಕೂಡ ಈ ಒಂದು ಹೋರಾಟದಲ್ಲಿ ನಾವು ಪಾತ್ರವನ್ನ ವಹಿಸ್ತೀವಿ. ಸೊ ಎಷ್ಟಾಗುತ್ತೋ ಅಷ್ಟು ನಾವು ಕೂಡ ಅದರಲ್ಲಿರುವಂತ ನೈಜತೆಯನ್ನ ನಾವು ಕೂಡ ಹುಡುಕಿ ನಾವು ಕೂಡ ವಿಡಿಯೋನ ಮಾಡುವ ಒಂದು ಕೆಲಸವನ್ನ ನಾವು ಕೂಡ ಮಾಡ್ತೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ವಿಡಿಯೋದಲ್ಲಿ ಈ ಒಂದು ವಿವರಣೆ ಬಗ್ಗೆ ಮತ್ತೆ ಈ ಒಂದು ಅಭಿಪ್ರಾಯದ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಕಾಮೆಂಟ್ ಮಾಡಿ. ಮತ್ತೆ ಸೌಜನ್ಯ ಕೇಸ್ ಕುರಿತಾಗಿ ನಿಮಗೆ ಏನ್ ಅನಿಸ್ತಾ ಇದೆ ಅದ್ರ ಬಗ್ಗೆ ಕೂಡ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.